ಸಿದ್ದರಾಮಯ್ಯನವರು ಸ್ವತಃ ಒಪ್ಕೊಂಡಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ಅಲ್ಲ 87 ಕೋಟಿ ಆಗಿರುವುದು ಅಂತ ಅಧಿವೇಶನದ ಒಳಗೆ ಅವರು ಒಪ್ಕೊಂಡಿದ್ದಾರೆ. ನಂಬರ್ 1. ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದ್ರೆ ಅದಕ್ಕೆ ಕೇವಲ ನಾಗೇಂದ್ರ ಕಾರಣ ಅಲ್ಲ. ನಾಗೇಂದ್ರ ಒಬ್ಬ ಮಂತ್ರಿ, ಅವರಿಗೆ ಜವಾಬ್ದಾರಿ ಇತ್ತು, ಹೌದು, ರಾಜೀನಾಮೆ ಕೊಟ್ಟಿದ್ದಾರೆ. ಆದರೆ ತೆಲಂಗಾಣದ ಚುನಾವಣೆಗೆ ದುಡ್ಡು ಕೊಡುವಂಥ ಹೊಣೆಯನ್ನು ಕೊಟ್ಟಿರುವಂಥದ್ದು ಹೈಕಮಾಂಡ್ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಿಗೆ. ತೆಲಂಗಾಣ ಚುನಾವಣೆಗೆ ನಮ್ಮ ರಾಜ್ಯದ ಹಣ ಹೋಗಿದ್ರೆ, ನಮ್ಮ ಬಡವರ ಹಣ ಹೋಗಿದ್ರೆ, ಸರ್ಕಾರದ ಹಣ ಹೋಗಿದ್ರೆ, ನಮ್ಮ ತೆರಿಗೆ ಹಣ ಹೋಗಿದ್ರೆ ಅದಕ್ಕೆ ಕಾರಣ ಅದರ ಹಿಂದಿರುವಂಥ ಬಹಳ ದೊಡ್ಡ ಶಕ್ತಿ ಅದು ಮುಖ್ಯಮಂತ್ರಿಗಳು. ಅದಕ್ಕಾಗಿ ಇವತ್ತು ಮುಖ್ಯಮಂತ್ರಿಗಳು ಈ ಒಂದು ಭ್ರಷ್ಟಾಚಾರದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ. ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಪರಿಹಾರ, ಮುಖ್ಯಮಂತ್ರಿಗಳು 2 ಕೇಸಲ್ಲಿ ಅಪರಾಧಿಗಳು. ಅವರು ಕೇವಲ ಆರೋಪಿ ಅಲ್ಲ, ಅವರು 2 ಕೇಸಲ್ಲಿ ಅಪರಾಧಿಗಳು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಅವರೇ ಅಪರಾಧಿಗಳು, ಮೂಡಾದಲ್ಲೂ ಅವರೇ ಅಪರಾಧಿಗಳು. ಅದಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ ನ್ಯಾಯ ಮುಂದೆ ಯಾವತ್ತೋ ಬಂದರೆ ನಿಮ್ಮ ಪರವಾಗಿದ್ದರೆ ನೀವು ವಾಪಸ್ ಮುಖ್ಯಮಂತ್ರಿ ಆಗ್ಬೋದು. ಆದರೆ ಆಗುವಂಥ ಚಾನ್ಸಸ್ ಇಲ್ಲ. ಯಾಕೆಂದರೆ ನೀವೇ ಹಣಕಾಸು ಸಚಿವರು, ನೀವೇ ತೆಲಂಗಾಣಕ್ಕೆ ದುಡ್ಡು ಕೊಟ್ಟಿರುವಂಥದ್ದು. ನಾಗೇಂದ್ರ ಒಂದು ನೆಪ ಮಾತ್ರ. ನಾಗೇಂದ್ರ, ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಾಗೇಂದ್ರ ಸಣ್ಣ ಮೀನು, ದೊಡ್ಡ ತಿಮಿಂಗಿಲಗಳು ನೀವುಗಳೇ.